ರಾಜ್ಯಪಾಲರು ತನ್ನ ಪರಿಮಿತಿಯನ್ನು ಮೀರಿ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ರಂತೆ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರು ತನ್ನ ಕಾನೂನಿನ ಪರಿಮಿತಿಯನ್ನು ತಿಳಿಯದೆ ಮಾಡಿದ್ದಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಅದನ್ನು ಇಮಿಡಿಯೇಟ್ ಆಗಿ ಆ ನೋಟಿಸನ್ನು ಹಿಂದಕ್ಕೆ ಪಡೆಯಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ತನ್ನ ಮೇಲಿನ ಆರೋಪಗಳನ್ನು ಮುಚ್ಚಿ ಹಾಕಲು, ತಾನು ಮಾಡಿದಂಥ ಅಪರಾಧಗಳು ಮತ್ತು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಂಡು ಬಂದಂಥ ದಾರಿ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯವಸ್ಥೆಯಲ್ಲಿ ಏನೆಲ್ಲ ಜನರ ಪರವಾಗಿ ಕೆಲಸ ಮಾಡಬೇಕು ಅದು ಕಾನೂನಿನ ಪರಿಮಿತಿ ಒಳಗಡೆ ಮಾಡಿದ್ದು ಸಿದ್ದರಾಮಯ್ಯ ಕೆಲಸವನ್ನು ಮಾಡಿಲ್ಲ. ಅವರ 5 ವರ್ಷದ ಆಡಳಿತ 13ರಿಂದ 18 2013ರಿಂದ 18 ಅದು ಗೋಲ್ಡನ್ ರೈಟಿಂಗ್ ಅಲ್ಲಿ, ಗೋಲ್ಡನ್ ಅಕ್ಷರದಲ್ಲಿ ಬರೆಯತಕ್ಕಂಥ ಆಡಳಿತ ಕೊಟ್ಟಿದ್ದಾರೆ. ಈಗ ಮತ್ತೆ 1.5 ವರ್ಷದ ಆಡಳಿತ ಏನಿದೆ ಅದು ಒಂದು ಜನಪರವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಸಂಗಡಿಗರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಇಡಿಯನ್ನ ಕಳಿಸಿ ತೊಂದರೆ ಮಾಡ್ತಕ್ಕಂಥದ್ದು, ಇನ್ಕಮ್ ಟ್ಯಾಕ್ಸ್ ತೊಂದರೆ ಮಾಡ್ತಕ್ಕಂಥದ್ದು, ಇಡೀ ದೇಶದ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಪದೇ ಪದೇ ಇನ್ಕಮ್ ಟ್ಯಾಕ್ಸು, ಇಡಿ, ಸಿಬಿಐ ದಾಳಿಗಳನ್ನು ಮಾಡುವ ಮೂಲಕ ಕಾಂಗ್ರೆಸ್ ಅನ್ನ ಎಲ್ಲಿಯೋ ಒಂದು ಕಡೆ ಸಮಾಜದಲ್ಲಿ 136 ಸೀಟು ಗೆದ್ದುಕೊಂಡು ಬಂದಿರತಕ್ಕಂಥ ರಾಜ್ಯದಲ್ಲಿ ಅಸ್ಥಿರಗೊಳಿಸತಕ್ಕಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಜನ ಒಪ್ಪುವುದಿಲ್ಲ. ಬಿಜೆಪಿ ಇವತ್ತು ಏನಿದೆ, ನಾವೇನು ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳ್ತಾರೆ, ಇದಕ್ಕೆ ಜನ ಚೀತು ಅಂತ ಚೀತು ಅಂತೇಳಿ ಜನ ಮಾತಾಡ್ತಾರೆ. ಎಷ್ಟು ಒಂದು ಪೆದ್ದ ಗುಂಡರು ಈ ದೇಶದಲ್ಲಿ ಇದ್ದಾರಾ ಅಂತ ಮಾತಾಡ್ತಾರೆ. ಬಿಜೆಪಿಯ ನಾಯಕರಷ್ಟು ಪೆದ್ದ ಗುಂಡರು, ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದವರು, ಜನವಿರೋಧಿ ನೀತಿಯಲ್ಲಿ ಇರುವವರು, ಭ್ರಷ್ಟಾಚಾರದಲ್ಲಿ ಮುಳುಗಿದವರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ರಸ್ತೆಯಲ್ಲಿ ಹೆಜ್ಜೆ ಹಾಕ್ತೇನೆ ಅಂದ್ರೆ ಜನ ಚೀತು ಅಂತಿದ್ದಾರೆ. ಆದರೂ ಬಿಜೆಪಿ ಅವರಿಗೆ ತಿಳಿತಾ ಇಲ್ಲ, ಜೆಡಿಎಸ್ ಅವರಿಗೆ ಸ್ವಲ್ಪ ಅರ್ಥ ಆಗಿದೆ. ಹಾಗಾಗಿ ಜೆಡಿಎಸ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ನಾನು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಅರ್ಥ ಆಗಿದೆ. ಬಿಜೆಪಿ ಅವರಿಗೆ ಮಾಡಬೇಕಾಗಿದ್ದು ರಾಜಕಾರಣ. ಅವರಿಗೆ ಆ ಭಾಗದಲ್ಲಿರುವಂತಹ ರಾಮನಗರ, ಮಂಡ್ಯ, ಮೈಸೂರು ಭಾಗದಲ್ಲಿ ಬಿಜೆಪಿಯ ಗುರು ಇಲ್ಲ. ದೇ ಆರ್ ಲಾಸ್ಟ್ ಐಡೆಂಟಿಟಿ ದೇರ್. ಜೆಡಿಎಸ್ ಅನ್ನು ಉಪಯೋಗ ಮಾಡಿ ಪಾದಯಾತ್ರೆ ಮೂಲಕ ಪಕ್ಷವನ್ನು ಕಟ್ಟಬೇಕು ಅಂತ ಅವರು ಮಾಡ್ತಕ್ಕಂಥ ಹೋರಾಟ. ಆದರೆ ಅವರು ಹೋರಾಟ ಮಾಡುವಾಗ ಬಳಕೆ ಮಾಡಿಕೊಂಡದ್ದು ಸಿದ್ದರಾಮಯ್ಯನ ಹೆಸರು. ಸಿದ್ದರಾಮಯ್ಯನ ಹೆಸರನ್ನು ಬಳಕೆ ಮಾಡತಕ್ಕಂಥ ಯಾವುದೇ ನೈತಿಕತೆ ಬಿಜೆಪಿಗೆ ಇಲ್ಲ. ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಇವತ್ತು ಪತ್ರಿಕೆಯಲ್ಲಿ ಇಲ್ಲೇ ನೋಡಿದೆ, ಮಂಗಳೂರಿನಿಂದ ದಕ್ಷಿಣ ಕನ್ನಡದಿಂದ 5,000 ಮಂದಿ ಪಾದಯಾತ್ರೆಗೆ ಸೇರ್ಪಡೆ ಅಂತ ಹೇಳಿದ್ದಾರೆ. ನಾನು ಬಿಜೆಪಿಯ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಪಾದಯಾತ್ರೆ ಮಾಡುವುದಲ್ಲ, ನಿಮ್ಮ ಪ್ರಾಯಶ್ಚಿತ ಮಾಡುವಂತಹದ್ದು. ನೀವು ಪಾದಯಾತ್ರೆ ಏನಾದ್ರು ಮಾಡಬೇಕಂತ ಇದ್ರೆ, ಬೋವಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ನಿಮ್ಮ ಕಾಲದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಕಾಲದಲ್ಲಿ. ಬಡವರಿಗೆ ಇಟ್ಟಂತ ವೆಹಿಕಲ್ ತಗೊಳ್ಳಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಇಟ್ಟಂತ ದುಡ್ಡನ್ನು ಬೋವಿ ಅಂದ್ರೆ ಅಲೆಮಾರಿಗಳಾಗಿ ಸಮಾಜದಲ್ಲಿ ನಡೆದು ರಸ್ತೆ ಬದಿಗಳಲ್ಲಿ ಕೆಲಸ ಮಾಡಿ ಬಿಲ್ಡಿಂಗ್ ಕಟ್ಟಡ ಕಟ್ಟುವಂತ ಕೆಲಸ ಮಾಡುವಂತ ಬೋವಿ ಪರಿಶಿಷ್ಟ ಜಾತಿ ಜನಾಂಗದ ದುಡ್ಡನ್ನ 87 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರಿ ಅವರು. ಯು ಆರ್ ಮಿಸ್ಯೂಸಿಂಗ್ ಯುವರ್ ಪವರ್ ಮಿಸ್ಟರ್ ಗವರ್ನರ್.
or honorable governor. ಸಿದ್ದರಾಮಯ್ಯನವರ ಮೇಲೆ ನೋಟಿಸ್ ಅನ್ನು ಕೂಡಲೇ ವಿಡ್ರಾ ಮಾಡಬೇಕು. ಮತ್ತೆ ಈ ಕಾಲಾಳುಗಳು ಹೇಳಬೇಕು ಹೋಗಿ ಇದು ದ್ವೇಷದ ರಾಜಕಾರಣಕ್ಕೆ ಇಲ್ಲಿ ನಮ್ಮ ಅವಕಾಶ ಇಲ್ಲ. ಇವತ್ತು ಎಲ್ಲ ಕಡೆ ಈ ರೀತಿ ಮಾಡ್ಕೊಂಡು ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಆಡಳಿತ ನಡೆಸೋದು? ಯಾರೋ ಮಾಡ್ತಾರೆ, ನೀವು ಯಾರನ್ನ ತೆಗಿಲಿಕ್ಕೆ ಹೋಗ್ತೀರಿ? ಯಾರೋ ಏನೋ ಕೆಲಸ ಮಾಡ್ತಾರೆ, ನೀವು ಪ್ರಜಾಪ್ರಭುತ್ವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ತನ್ನ ಹೆಂಡತಿ ಕೊಟ್ಟಂತ ಜಾಗವನ್ನು ಅಕ್ರಮವಾಗಿ ಮಾಡ್ತದೆ ಮೂಢ, ಮತ್ತು ಮೂಢ ತೀರ್ಮಾನ ತೆಗೆದುಕೊಳ್ತದೆ. ಆ ಜಾಗವನ್ನು ಅಕ್ರಮವಾಗಿ ತೆಗೆದುಕೊಂಡಿದೆ, ಹೌದು, ಅದಕ್ಕೆ ನಾವು ಇಷ್ಟು ಭಾಗವನ್ನು ಕೊಡ್ತೀವಿ ಅಂತ ಹೇಳಿ ಕೊಡ್ತಾರೆ. ಅದು ಬಿಜೆಪಿ ಆಡಳಿತದಲ್ಲಿ ಕೊಡ್ತಾರೆ. ಏನ್ ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಇದ್ರ ಅಧಿಕಾರವನ್ನ ಅಥವಾ ಬೇರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಯ್ತಾ? ಅದಕ್ಕೆ ಬಿಜೆಪಿ ಅವರು ಉತ್ತರ ಕೊಡಬೇಕು. ಈ ಜಾಗ ಸೈಟ್ ಯಾವುದೋ ಕೊಟ್ಟಿದ್ದಾರೆ ವಿಜಯನಗರ ಎಕ್ಸ್ಟೆನ್ಷನ್, ಅದು ಯಾವ ಪಕ್ಷದ ಆಡಳಿತ ಇರುವಾಗ ಮೂಡ ಕೊಟ್ಟದ್ದು ಅದನ್ನು ಜನರಿಗೆ ಹೇಳಬೇಕು. ಬಿಜೆಪಿ ಮತ್ತೆ ಪಾದಯಾತ್ರೆ ಮಾಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು SIT ಅನ್ನ ರಚನೆ ಮಾಡಿ ಬ್ಯಾಂಕಿನ ಅಧಿಕಾರಿ ಸಹಿತ ಸುಮಾರು 14 ಜನರನ್ನ ಅರೆಸ್ಟ್ ಮಾಡಿ ಶೇಕಡ 95% ದುಡ್ಡನ್ನ ಅವರಿಂದ ವಸೂಲಿ ಮಾಡಿದ್ದು SITಗಳ ಇಡಿಯ CBI. ಇಟ್ ಹ್ಯಾಸ್ ಬಿನ್ ಡನ್ ಬೈ SIT. ಈ ರಾಜ್ಯದ ಪೊಲೀಸ್ ಮಾಡಿದ್ದಾರೆ. ಯಾರು ಅಕ್ರಮ ಮಾಡಿದ್ದಾರೋ ಅವರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿ ಆ ದುಡ್ಡು ಏನು ಯಾರ್ಯಾರಿಗೆ ಹಂಚಿದಾರೋ ಅದನ್ನು ವಸೂಲು ಮಾಡಿದ್ದಾರೆ. ಅದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ರೀ. ಇವರ ಇಡಿ ಅಲ್ಲ. ಇಡಿಯವರು ಮಾಡಿದೇನು? ಯಾರೆಲ್ಲ ಬಂಧಿತ ಅಧಿಕಾರಿ ಇದ್ದಾರೆ ಸರ್ಕಾರದ್ದು ಅವರನ್ನ ಕರೆಸಿ ನೀನು CM ಹೆಸರು ಹೇಳಬೇಕು, ನೀನು DCM ಹೆಸರು ಹೇಳಬೇಕು, ನೀನು ಆ ಮಂತ್ರಿ ಹೆಸರು ಹೇಳಬೇಕು. ಇಲ್ಲದೇ ಇದ್ರೆ ವಾಟ್ ಡು ಯು ನೋ ವಾಟ್ ಈಸ್ ದ ಪವರ್ ಆಫ್ ಇಡಿ? ನಾನು ಪರ್ಮನೆಂಟ್ ಜೈಲಿಗೆ ಕಳಿಸ್ತೇವೆ, ನಿನಗೆ ಒಳಗೆ ಹಾಕ್ತೀವಿ, ನಿನ್ನ ಸರ್ವನಾಶ ಮಾಡ್ತೀವಿ ಅಂತ ಇಡಿ ಅಧಿಕಾರಿಗಳು ಬೆದರಿಕೆ ಹಾಕಿದ್ದು ಕರ್ನಾಟಕ ರಾಜ್ಯದ ಈ ದೇಶದ ಚರಿತ್ರೆಯಲ್ಲಿ ಪ್ರಥಮ. ಇಡಿ ಅಧಿಕಾರಿಗಳ ಮೇಲೆ ಕೇಸ್ ಆಗಿದೆ ಪೊಲೀಸ್ ಠಾಣೆಗಳಲ್ಲಿ. ನಮಗೆ ಬೆದರಿಸಿ ಇದೇ ರೀತಿ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳುವಂತ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಒಬ್ಬ ಅಧಿಕಾರಿ ಹೇಳ್ತಾನೆ. ಮತ್ತು ಆ ಅಧಿಕಾರಿ ಜಡ್ಜ್ ಮುಂದೆ ಹೋಗಿ ಸೆಕ್ಷನ್ 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಬರೀ FIR ಅಲ್ಲ, ನನಗೆ ಇಡಿಯ ಅಧಿಕಾರಿಗಳು ಏನೋ ಮಿತ್ತಲ್ ಪಿತ್ತಲ್ ಪುತ್ತಲ್ ಅಂತ ಇದ್ದಾರೆ, ಅವರು ಡೆಲ್ಲಿಯಿಂದ ಬಂದವರು, ಮಿತ್ತಲ್ ಅಂತ ಅವನು ನನಗೆ ಬೆದರಿಕೆ ಹಾಕಿದ್ದಾನೆ, ಹೀಗೆ ಹೇಳಬೇಕು, ನೀನು ಇಲ್ಲಿದಿಂದ ಬಿಡೋದಿಲ್ಲ, 6 ವರ್ಷ ಜೈಲು, 7 ವರ್ಷ ಜೈಲು, ಮುಖ್ಯಮಂತ್ರಿ ಹೆಸರು ಹೇಳು, ಆ ಮಂತ್ರಿ ಹೆಸರು ಹೇಳು ಅಂತ ಹೇಳುವ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಬರ್ತದೆ ಅಂತ ಆದರೆ ಇವರು ಪ್ರಜಾಪ್ರಭುತ್ವ ರಕ್ಷಕರ ಭಕ್ಷಕರ? ಇವರಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಜನ ಚುನಾಯಿತ ಸರ್ಕಾರವನ್ನು ತಂದಿದ್ದಾರೆ, ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ನಡೀತದೆ. ಪಾದಯಾತ್ರೆ ನಾನು ಹೇಳಿದಲ್ವಾ, ಸಾಧ್ಯ ಇದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಮನೆಗೆ ಮಾಡಿ, ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ 100 ಕೋಟಿ, ಅವರ ಮನೆಗೆ ಹೋಗಿ, ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಹೋಗಿ, ಟರ್ಮಿನಲ್ ಅಲ್ಲಿ 47 ಕೋಟಿ ಅವ್ಯವಹಾರ ಆಗಿದೆ ಅಲ್ಲಿ ಹೋಗಿ, ಸುಧಾಕರ್ ಇದ್ದಾನೆ 2,000 ಕೋಟಿ ಕೊರೋನಾದಲ್ಲಿ ಹೊಡೆದಿದ್ದಾನೆ ಅಲ್ಲಿ ಹೋಗಿ, PWDಯಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ 40% ತಗೊಂಡು ಅಲ್ಲಿ ಲಂಚ ಹೊಡೆದಿದ್ದಾರೆ, ಕೇಸ್ ಆಗ್ತಾ ಇದೆ, ಬೊಮ್ಮಾಯಿ ಅವರ ಮನೆಗೆ ಹೋಗಿ, ಶೆಟ್ಟರ್ ಅವರ ಮನೆಗೆ ಹೋಗಿ, ಅವರ ಮನೆಗೆ ಹೋಗ್ರಿ. ನೀವು ಎಲ್ಲಿಯೋ ಒಂದು ಕಡೆ ಆತ್ಮವಂಚನೆ ಕೆಲಸವನ್ನ ಮಾಡ್ತಾ ಇದ್ದೀರಿ.
ಸಿದ್ದರಾಮಯ್ಯನವರ ಪರವಾಗಿ ಒಂದು ಅಯೋಟ್ ಆಫ್ ಎವಿಡೆನ್ಸ್ ಯಾರು ತಿನ್ನದೂ ಇಲ್ಲ, ಅವರದಲ್ಲಿ ಭಾಗಿನೂ ಅಲ್ಲ. ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ಅವ್ಯವಹಾರಾಗಿದ್ದಾರೆ, ಕ್ರಮ ತಗೊಂಡಿದ್ದೇವೆ. ಇವರಾಗುವಾಗ ಆಗಿದ್ದನ್ನು ಕ್ರಮ ತಗೊಳ್ತಾ ಇಲ್ವಾ? ಒಳಗೆ ಹೋಗ್ತೀರಿ ಅಂತ ಬೆದರಿಕೆಯಿಂದ ಏನಾದರೂ ನಿಮ್ಮದಾಗಿ ನೀವು ಪ್ರಾರಂಭ ಮಾಡಿದ್ದಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ, ನೀವು ಹೋಗ್ಬೇಕು. ನಿಮ್ಮ ಮೇಲಿನ ಆರೋಪಗಳು ತನಿಖೆ ಆಗ್ತಾ ಇದೆ, ಅದು ಹಾಗೆ ಆಗ್ತದೆ. ಮತ್ತೆ ಇಡಿ, ಸಿಬಿಐ, IT, ಗವರ್ನರ್ ಇಟ್ಕೊಂಡು ಬೆದರಿಕೆ ಮಾಡಿ ಏನಾದರೂ ಅಸ್ಥಿರ ಮಾಡ್ತೇವೆ, ಸರ್ಕಾರವನ್ನು ಬೀಳಿಸ್ತೇವೆ, ಮುಖ್ಯಮಂತ್ರಿ ಅವರ ವರ್ಚಸ್ಸಿಗೆ ಧಕ್ಕೆ ತರ್ತೇವೆ ಅಂತ ಏನಾದರೂ ಮಾಡಿದ್ರೆ ಅದನ್ನ ಅಷ್ಟೇ ಕಠಿಣವಾಗಿ ವಿ ವಿಲ್ ರಿಯಾಕ್ಟ್ ಆನ್ ಇಟ್. ಇದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇಲ್ಲ. ಗವರ್ನರ್ ಅಷ್ಟು ಇಮ್ಮಿಡಿಯೇಟ್ ಅನ್ಕಂಡೀಷನಲಿ ವಿಡ್ರಾ ಇಸ್ ನೋಟಿಸ್. ಹಿ ಹ್ಯಾಸ್ ನೋ ರೈಟ್, ಕಾನ್ಸ್ಟಿಟ್ಯೂಷನ್ ಅವರಿಗೆ ಯಾವುದೇ ಹಕ್ಕಿಲ್ಲ. ವೆನ್ ದೇರ್ ಇಸ್ ನೋ ಎವಿಡೆನ್ಸ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್. ಮತ್ತೆ ಇಡಿ ಇವರಿಗೆಲ್ಲ ಇಮಿಡಿಯೇಟ್ ಹಿಂದಕ್ಕೆ ತಗೊಳ್ಬೇಕು. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಯಾರಾಗ ಇಡಿ ಅಧಿಕಾರಿಗಳ ಮೇಲೆ FIR ರಿಜಿಸ್ಟರ್ ಆಗುತ್ತೆ, ಯಾಕೆ ಕೋರ್ಟಿಗೆ ಹೋಗಿ ಸ್ಟೇ ತರ್ತೀರಿ? ಇಷ್ಟು ನನ್ನ ಕಡೆ. ಹೌದು, 2005ರಲ್ಲಿ ಆಗಿದೆ. 2013ರಲ್ಲಿ ಅವರು ನೋಟಿಫಿಕೇಶನ್ ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಮೆನ್ಷನ್ ಇಲ್ಲ. ಎಸ್, he said 2013 ನಲ್ಲಿ ನಾನು ಕಣ್ತಪ್ಪಿನಿಂದ ಬಿಟ್ಟಿದ್ದೇನೆ, ಬಟ್ ಐ ಸಬ್ಮಿಟೆಡ್ ಬಿಫೋರ್ ಲೋಕಾಯುಕ್ತ ವೆರಿ ನೆಕ್ಸ್ಟ್ ಡೇ. He said that. Yeah, see, it maybe happens, but he has immediately said, immediately ನನಗೆ 2010 ಅಫಿಡವಿಟ್ ಅಲ್ಲಿ ಬಿಟ್ಟು ಹೋಗಿತ್ತು, ಇಮಿಡಿಯೇಟ್ ಆಗಿ ಅವರು ಲೋಕಾಯುಕ್ತಕ್ಕೆ ಕೊಡುವಂತ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನು ಕೊಟ್ಟಿದ್ದೇನೆ. See, now question is, you are asking a question about all the civil litigation. ನಾನು ಕೇಳೋದು, is there any involvement of the CM in that? ಬದುಕಿನ ಸತ್ತಿದ್ದಾರೆ, ಇನ್ವೆಸ್ಟಿಗೇಟ್ ಮಾಡಲಿ. ಮೂಡ has given land ಅಲ್ವಾ, ಮೂಡ has taken decision ಅಲ್ವಾ. ಡೆಪ್ಟಿ CM ಅವರ ಇದ್ದಾಗ ಆಗ್ಲೇ ಇಲ್ಲ. ನೋ, ಆಗಿರ್ಬೋದು, ಬಟ್ ಯಾರು ಮಾಡಿದ್ದು? ಮೂಡ ಮಾಡಿರ್ತಕ್ಕಂಥ. CM ಮಾಡುವಂಥದ್ದು, DCM ಮಾಡೋದಿಲ್ಲ. ಡಿನೋಟಿಫಿಕೇಶನ್ ಮಾಡ್ಲಿಕ್ಕಿದ್ರು ಕೂಡ ಇಟ್ಸ್ ನಾಟ್ ಬಿಟ್ ಡನ್. ವೈ ಸಿದ್ದರಾಮಯ್ಯರವರಿಗೆ ಕನೆಕ್ಷನ್ ಇದೆ ನಾನು ಕೇಳ್ತೇನೆ. ಅಲ್ಲಿ ಸಿ ಇಟ್ ಈಸ್ ಆಫ್ ದಿಸ್ ವೈಫ್. ಮೂಡ ಅವರು ಜಾಗ ಕೊಟ್ಟಿಗೆ ತೀರ್ಮಾನ ತೆಗೆದುಕೊಂಡಿದ್ದಾರೋ ಇಲ್ವೋ? ಈ ಭೂಮಿ ಅದು SC ST ಗೆ ಸೇರಿದ ಭೂಮಿ, ಅದು ಸುಳ್ಳು ತಾನೆ. ಬಟ್ ಇಟ್ ವಾಸ್ ಕಮ್ ಆನ್ ರೆಕಾರ್ಡ್. ಯಾವಾಗ ಬಂತು? ಆಕ್ಷನ್ ಅಲ್ಲಿ ಬಂತು. 1935 ಆಕ್ಷನ್ ಅಲ್ಲಿ ಬಂದಿದೆ ಆ ಭೂಮಿ, ನಾಟ್ ದಿ ಓನರ್. ಇಟ್ ಈಸ್ 1935 ದಿನಾಂಕ 31/10/1935 ಹಣ ಕಟ್ಟಿಸಿಕೊಂಡು ಹಕ್ಕಿನ ಪತ್ರ ಕೊಟ್ಟಿದ್ದಾರೆ. ರೂಪಾಯಿ 3 ಎಕರೆ 16 ಸೆಂಟ್ಸ್ ಎಕರೆ ಭೂಮಿ ಹರಾಜಾಗಿ ಸೇಲ್ ಈಸ್ ಕನ್ಫರ್ಮ್ಡ್ ಎಂದು ಕಡತದಲ್ಲಿ ದಾಖಲಿಸಿದ್ದಾರೆ. ವೆನ್ ಇಟ್ ಇಸ್ ಪರ್ಚೇಸ್ಡ್ ಪ್ರಾಪರ್ಟಿ, ಸೇಲ್ ಪರ್ಚೇಸ್ ಮಾಡಿ, ಇಟ್ ಈಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ, ದೆನ್ ದಟ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಗಿಫ್ಟೆಡ್. How a governor can issue notice? CM ಸಿದ್ದರಾಮಯ್ಯರಿಗೆ ಇಶ್ಯೂ ಮಾಡ್ಲಿಕ್ಕೆ ಬರುತ್ತೆ. If at all issue notice, ಅಕ್ರಮ ಮಾಡಿದ್ರೆ ಮೂಡಕ್ಕೆ ಹೋಗಿದೆ. What was Siddaramaiya's responsibility? Is it not misusing the power? ಈಗ ನೀವು by governor? ಅಲ್ಲಲ್ಲ, ಈಗ ನೀವು ಹೇಳ್ತಾ ಇದ್ರಿ If at all it's a dealing. ನೀವು ನಿಮ್ಗೆ ಮತ್ತು ನನಗೆ ಸಂಬಂಧ ಇದ್ರೆ ನಾನು ಶಶಿಧರ ಹೆಗಡೆಗೆ ದೊಡ್ಡ ಕೊಟ್ಟರೆ ಇದ್ರಿ ಕಾನ್ಸ್ಟಿಟ್ಯೂಷನಲ್ ಪರ್ಸನ್. ಯಾವುದೇ ಎವಿಡೆನ್ಸ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸರಿ, ಈಗ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ನೀವು ಯಾಕೆ ಸಭೆಗಳನ್ನ ಮಾಡ್ತಾ ಇದ್ದೀರಿ?
ನಾವು ರಾಜಕೀಯ ಮಾಡ್ಬೇಕಲ್ಲ, ಅವ್ರು ಹೇಳಿದಕ್ಕೆ ಉತ್ತರ ಕೊಡ್ಬೇಕಲ್ಲ. ಮಳೆ ಮಳೆ ನೀವು ನಾಳೆ ಕೇಳ್ತೀರಲ್ವಾ, ಮಳೆ ಹಾನಿಯಾಗ ತುಂಬಾ ಇದಾಗ್ತಾ ಇದೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ದಟ್ ಈಸ್ ಸಿದ್ದರಾಮಯ್ಯ ಇಸ್ ನಾಟ್ ಸಿಟ್ಟಿಂಗ್. ಎಸ್ಟರ್ಡೇ ಈ ವಾಸ್ ಇನ್ ಇಲ್ಲಿ ಮಡಿಕೇರಿ, ಕೊಡಗುನಲ್ಲಿ ಇದ್ರು, ಮೈಸೂರಿನಲ್ಲಿ ಇದ್ರು, ಇವತ್ತು ಬೆಳಗಾಂ ಹೋಗ್ತಾ ಇದ್ದಾರೆ. ಆಲ್ ಮೈ ಮಿನಿಸ್ಟರ್ಸ್, ಎಸ್ಟರ್ಡೇ ಮೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ವಾಸ್ ಹಿಯರ್. ವಿ ಆರ್ ಟೇಕಿಂಗ್ ಕೇರ್ ಆಫ್. ಈಗ ನೋಡಿ, ಈಗ ಇಷ್ಟೆಲ್ಲ ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನೀವು ನಿಮ್ಮ ಬುಡಕ್ಕೆ ಬಂದಾಗ ಎಚ್ಚೆತ್ಕೊಂಡಿದ್ರಿ. ಇಷ್ಟೆಲ್ಲ ಆರೋಪ ನೀವು ಹೇಳ್ತೀರಿ, 2000 ಕೋಟಿ, 80 ಕೋಟಿ, 100 ಕೋಟಿ, ಆವಾಗ ನೀವು ಸುಮ್ಮನೆ ಇದ್ರ? ನಾವು ಮಾಡಿದ್ದೇವೆ. ಏನ್ ಪಾದಯಾತ್ರೆ ಸಿ, ಪಾದಯಾತ್ರೆ ಮಾಡುವಂತದ್ದು ರೂಲಿಂಗ್ ಪಾರ್ಟಿ ಕೆಲಸ ಅಲ್ಲ. ಅಪೋಸಿಷನ್ ಅಲ್ಲಿ ಇದ್ರಲ್ಲ ಆ ಟೈಮಲ್ಲಿ. ಅವಾಗ ಮಾಡಿದ್ದೇವೆ. ಆಗ ಮಾಡಿ ಅವ್ರು ಯಾವುದಕ್ಕೂ ಬೆಲೆ ಕೊಡ್ತಾ ಇರ್ಲಿಲ್ಲ. PCM ಯಾರು ಮಾಡಿದ್ದು? ಈ ಕೊರೋನಾದಲ್ಲಿ ದುಡ್ಡಿಂದ ಬಗ್ಗೆ ಹೋರಾಟ ಯಾರು ಮಾಡಿದ್ದು? ಇದ್ದಿದ್ರೆ ಆಗ್ತಿತ್ತ? ಅವರ ಪಕ್ಷದವರೇ ಹೇಳಿದ್ರು. ತನಿಖೆ ಎಲ್ಲಿ ತಲುಪಿದೆ? ಅದು SIT ಮಾಡಿದ್ದೇವೆ. ಅದೇ ಎಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ. 2000 ಕೋಟಿ ಅಂತ ಹೇಳಿದ್ರು. ಹೌದು, ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. He has given 3 months of time. Again it is been extended. ಒಂದು ಕೊರೋನಾದ ಬಗ್ಗೆ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ಇನ್ಕ್ವೈರಿ ನಡೀತಾ ಇದೆ. ವಿ ಆರ್ ವೈಟಿಂಗ್ ಫಾರ್ ದ ರಿಪೋರ್ಟ್. 220 crores ನಾನು ಹೇಳೋದಲ್ಲ, ಬಿಜೆಪಿ ಕಾಲದಲ್ಲಿ ವಂಚನೆ ಆಗಿದೆ. ಐ ಆಮ್ ಗಿವಿಂಗ್ ಎ ಪೇಪರ್ ರಿಪೋರ್ಟ್. ಯಾರು ಜೈಲಿಗೆ ಹೋಗುದು? ಹೋಗ್ಬೇಕು, ಈ ಸಲ ಕಳಿಸ್ತೇವೆ. ಕೋಟಾ ಶ್ರೀನಿವಾಸ ಪೂಜಾರಿಯಿಂದ ಹಿಡಿದು ಅವ್ರು ಗಾಂಧಿ ಮಂಚೆಯವರು ಕೂತ್ಕೊಂಡಿದ್ದಾರೆ ಒಬ್ಬರೇ. ಪಾಪ ಅಕ್ರಮ ಆಗಿದೆ, ಅವ್ರಿಗೆ ಗೊತ್ತುಂಟು. ಅವ್ರು ಹೇಳ್ತಾರೆ ಹೌದು ನಾನು ಕ್ರಮ ತಗೊಂಡಿದ್ದೇನೆ. ಜವಾಬ್ದಾರಿ ಬೇಡವಾ? ಯು ಆರ್ ಎ ಚೇರ್ಮನ್. ಈಗ ಇಡಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಅದೇ ಕೋರ್ಟ್ ಎಲ್ಲರಿಗೂ ಒಂದ್ಸಲ ಸ್ಟೇ ಕೊಡುತ್ತಾರೆ ಇನ್ಕ್ವೈರಿ ಮಾಡ್ಲಿವರೆಗೆ. ಕೋರ್ಟ್ FIR ಅನ್ನು ಕ್ವಾಶ್ ಮಾಡಿಲ್ಲ, ಇನ್ಕ್ವೈರಿಗೆ ಸ್ಟೇ ಕೊಟ್ಟಿದ್ದಾರೆ ಅಷ್ಟೇ. ಅಪ್ರೋಚ್ ಆಗಿದ್ದಾರೆ, ನಾನು ಹೇಳಿಲ್ಲ ಸ್ಟೇ ಕೊಟ್ಟಿದ್ದಾರೆ. ಬಟ್ ಅದು ಹೇಳಿದ್ದು ಚರಿತ್ರೆ. ಬಟ್ ದ ಸೇಮ್ ವಿಟ್ನೆಸ್ went and given statement before the judge, section 164 ಒಳಗಡೆ. Is it a clear evidence? He became a witness in front of a judge. ಮತ್ತೆ ಇವತ್ತು ನೆಕ್ಸ್ಟ್ ಒಂದಾದ್ಮೇಲೆ ತುಂಬ ಮಾತಾಡಬಾರ್ದು ಹೇಳಿದ್ದಾರೆ ನನಗೆ, ಅದು ಯಾವುದು ಬರೋದಿಲ್ಲ ಅಂತ. ಆದರೆ ಸ್ವಲ್ಪ ಬರ್ಬೋದು. ಜಿಲ್ಲಾಧಿಕಾರಿ ಕಚೇರಿಗೆ ನೂತನ ಜಿಲ್ಲಾಧಿಕಾರಿ ಕಟ್ಟಡ ಆಗ್ತಾ ಇದೆ, ಭೇಟಿ ಕೊಟ್ಟಿದ್ದೇನೆ. 41 ಕೋಟಿ ರೂಪಾಯಿಯ ಪ್ರಾಜೆಕ್ಟು ಇವತ್ತು 55 ಕೋಟಿ ಆಗಿದೆ. ಇನ್ನು ಸೆಕೆಂಡ್ ಸ್ಟೇಜ್ಗೆ 20 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ರೀಚ್ ಅಪ್ ಟು 80 crores, 75 80 crores ಮುಟ್ತಾ ಇದೆ. ಇಮಿಡಿಯೇಟ್ ಆಗಿ ಅದನ್ನು ಆಗಸ್ಟ್ 15ಕ್ಕೆ ಜಿಲ್ಲಾಧಿಕಾರಿ, ಅಡಿಷನಲ್ ಜಿಲ್ಲಾಧಿಕಾರಿ ಮತ್ತು AC ಅಸಿಸ್ಟೆಂಟ್ ಕಮಿಷನರ್ ಇವರ ಕಚೇರಿಗಳನ್ನು ನೂತನ ಕಟ್ಟಡಕ್ಕೆ ಶಿಫ್ಟ್ ಮಾಡಬೇಕು ಅಂತ ಇವತ್ತು ಇಂಜಿನಿಯರ್ಗಳು ಒಪ್ಪಿಕೊಂಡಿದ್ದಾರೆ. KHB ಕಾಂಟ್ರಾಕ್ಟರು ಒಪ್ಪಿಕೊಂಡಿದ್ದಾರೆ. ಇಲ್ಲಿದ್ರೆ ದ ಎಸ್ಕಲೇಷನ್ ಈಸ್ ಅನದರ್ ಗೋಯಿಂಗ್ ಆನ್. ಇಮಿಡಿಯೇಟ್ ಆಗಿ ಮಾಡಬೇಕು. ಅಲ್ಲಿ 10 ವರ್ಷ ಆಯಿತು, 2014 ಇಟ್ ವಾಸ್ ಸ್ಟಾರ್ಟೆಡ್. 10 ವರ್ಷವರೆಗೂ ಆ ಕಚೇರಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಮತ್ತು ಪ್ರತಿ ವರ್ಷಕ್ಕೆ 5 ಕೋಟಿ 10 ಕೋಟಿ ಎಸ್ಕಲೇಷನ್ ಆಗುವುದನ್ನ ಕೂಡಲೇ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು ಇವತ್ತು ಜಿಲ್ಲಾಧಿಕಾರಿಗಳ, ಅಡಿಷನಲ್ ಜಿಲ್ಲಾಧಿಕಾರಿಗಳು ನನ್ನ ಭೇಟಿಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು, ಅವರಿಗೂ ಹೇಳಿದ್ದೇನೆ. ಆಗಸ್ಟ್ 15ಗೆ ನೀವು ಅಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ವಿತ್ ಇಸ್ ಸ್ಟಾಫ್, ಅಡಿಷನಲ್ DC ವಿತ್ ಸ್ಟಾಫ್ ಅಂಡ್ AC ವಿತ್ ಸ್ಟಾಫ್ ಇಷ್ಟಕ್ಕೆ ಫರ್ನಿಶ್ ಮಾಡಿ ಕೊಡ್ತೀವಿ ಅಂತ ಹೇಳಿದರೆ ಫಸ್ಟ್ ಫ್ಲೋರ್ನಲ್ಲಿ. ಮತ್ತು ಅದು ಅದಕ್ಕೆ ಸಮಯಕ್ಕೆ ಸರಿಯಾಗಿ 2ನೇ ಹಂತದ ದುಡ್ಡು 20 ಕೋಟಿ ಮತ್ತೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಸ್ಮಾರ್ಟ್ ಸಿಟಿ ಅವರು ಡೆಪಾಸಿಟ್ ಮಾಡಿದ್ದಾರೆ. ಟೆಂಡರ್ ಕರೆದು ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಸರ್ಕಾರವನ್ನ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ಮಾಡ್ತೇನೆ. 15ಕ್ಕೆ ಸಾಧ್ಯ ಕೂಡಲೇ ಅದನ್ನು ಓಪನ್ ಮಾಡಬೇಕು ಅಂತ ಹೇಳೋದನ್ನು ನಮ್ಮ ಇಚ್ಛೆ ಇದೆ.
15ಕ್ಕೆ ಎಲ್ಲ ಶಾಸಕರುಗಳು ಇರ್ತಾರೆ ಜಿಲ್ಲೆಯ. ಹಾಗಾಗಿ ಅದು ಜಿಲ್ಲಾಧಿಕಾರಿಗಳು ಹೋಗ್ಲಿಕ್ಕೆ ಕ್ರಮ ತಗೊಳ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಗವರ್ನರ್ ಅವರು ಕೊಟ್ಟಂತ ನೋಟಿಸು ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ನೋಟಿಸು. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕೆಂತ ಹೇಳಿದರೆ ಅದು ಮೂರ್ಖತನದ ಪರಮಾವಧಿ. ರಾಜ್ಯಪಾಲರು ತನ್ನ ಪರಿಮಿತಿಯನ್ನ ಮೀರಿ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ರಂತೆ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರು ತನ್ನ ಕಾನೂನಿನ ಪರಿಮಿತಿಯನ್ನು ತಿಳಿಯದೆ ಮಾಡಿದ್ದಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಅದನ್ನು ಇಮಿಡಿಯೇಟ್ ಆಗಿ ಆ ನೋಟಿಸನ್ನು ಹಿಂದಕ್ಕೆ ಪಡೆಯಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ತನ್ನ ಮೇಲಿನ ಆರೋಪಗಳನ್ನು ಮುಚ್ಚಿ ಹಾಕಲು, ತಾನು ಮಾಡಿದಂಥ ಅಪರಾಧಗಳು ಮತ್ತು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಂಡು ಬಂದಂಥ ದಾರಿ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯವಸ್ಥೆಯಲ್ಲಿ ಏನೆಲ್ಲ ಜನರ ಪರವಾಗಿ ಕೆಲಸ ಮಾಡಬೇಕು ಅದು ಕಾನೂನಿನ ಪರಿಮಿತಿ ಒಳಗಡೆ ಮಾಡಿದ್ದು ಸಿದ್ದರಾಮಯ್ಯ ಯಾವುದೇ ಕೆಲಸವನ್ನು ಮಾಡಿಲ್ಲ. ಅವರ 5 ವರ್ಷದ ಆಡಳಿತ 13ರಿಂದ 18 2013ರಿಂದ 18 ಅದು ಗೋಲ್ಡನ್ ರೈಟಿಂಗ್ ಅಲ್ಲಿ, ಗೋಲ್ಡನ್ ಅಕ್ಷರದಲ್ಲಿ ಬರೆಯತಕ್ಕಂಥ ಆಡಳಿತ ಕೊಟ್ಟಿದ್ದಾರೆ. ಈಗ ಮತ್ತೆ 1.5 ವರ್ಷದ ಆಡಳಿತ ಏನಿದೆ ಅದು ಒಂದು ಜನಪರವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಸಂಗಡಿಗರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಇಡಿಯನ್ನ ಕಳಿಸಿ ತೊಂದರೆ ಮಾಡ್ತಕ್ಕಂಥದ್ದು, ಇನ್ಕಮ್ ಟ್ಯಾಕ್ಸ್ ತೊಂದರೆ ಮಾಡ್ತಕ್ಕಂಥದ್ದು, ಇಡೀ ದೇಶದ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಪದೇ ಪದೇ ಇನ್ಕಮ್ ಟ್ಯಾಕ್ಸು, ಇಡಿ, ಸಿಬಿಐ ದಾಳಿಗಳನ್ನು ಮಾಡುವ ಮೂಲಕ ಕಾಂಗ್ರೆಸ್ ಅನ್ನ ಎಲ್ಲಿಯೋ ಒಂದು ಕಡೆ ಸಮಾಜದಲ್ಲಿ 136 ಸೀಟು ಗೆದ್ದುಕೊಂಡು ಬಂದಿರತಕ್ಕಂಥ ರಾಜ್ಯದಲ್ಲಿ ಅಸ್ಥಿರಗೊಳಿಸ್ತಕ್ಕಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಜನ ಒಪ್ಪುವುದಿಲ್ಲ. ಬಿಜೆಪಿ ಇವತ್ತು ಏನಿದೆ, ನಾವೇನು ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳ್ತಾರೆ, ಇದಕ್ಕೆ ಜನ ಚೀತು ಅಂತ ಚೀತು ಅಂತೇಳಿ ಜನ ಮಾತಾಡ್ತಾರೆ. ಇಷ್ಟು ಒಂದು ಪೆದ್ದ ಗುಂಡರು ಈ ದೇಶದಲ್ಲಿ ಇದ್ದಾರಾ ಅಂತ ಮಾತಾಡ್ತಾರೆ. ಬಿಜೆಪಿಯ ನಾಯಕರಷ್ಟು ಪೆದ್ದ ಗುಂಡರು, ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದವರು, ಜನವಿರೋಧಿ ನೀತಿಯಲ್ಲಿ ಇರುವವರು, ಭ್ರಷ್ಟಾಚಾರದಲ್ಲಿ ಮುಳುಗಿದವರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ರಸ್ತೆಯಲ್ಲಿ ಹೆಜ್ಜೆ ಹಾಕ್ತೇನೆ ಅಂದ್ರೆ ಜನ ಚೀತು ಅಂತಿದ್ದಾರೆ. ಆದರೂ ಬಿಜೆಪಿ ಅವರಿಗೆ ತಿಳಿತಾ ಇಲ್ಲ, ಜೆಡಿಎಸ್ ಅವರಿಗೆ ಸ್ವಲ್ಪ ಅರ್ಥ ಆಗಿದೆ. ಹಾಗಾಗಿ ಜೆಡಿಎಸ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ನಾನು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಅರ್ಥ ಆಗಿದೆ. ಬಿಜೆಪಿ ಅವರಿಗೆ ಮಾಡಬೇಕಾಗಿದ್ದು ರಾಜಕಾರಣ. ಅವರಿಗೆ ಆ ಭಾಗದಲ್ಲಿರುವಂತಹ ರಾಮನಗರ, ಮಂಡ್ಯ, ಮೈಸೂರು ಭಾಗದಲ್ಲಿ ಬಿಜೆಪಿಯ ಗುರು ಇಲ್ಲ. ದೇ ಆರ್ ಲಾಸ್ಟ್ ಐಡೆಂಟಿಟಿ ದೇರ್. ಜೆಡಿಎಸ್ ಅನ್ನು ಉಪಯೋಗ ಮಾಡಿ ಪಾದಯಾತ್ರೆ ಮೂಲಕ ಪಕ್ಷವನ್ನು ಕಟ್ಟಬೇಕು ಅಂತ ಅವರು ಮಾಡ್ತಕ್ಕಂಥ ಹೋರಾಟ. ಆದರೆ ಅವರು ಹೋರಾಟ ಮಾಡುವಾಗ ಬಳಕೆ ಮಾಡಿಕೊಂಡದ್ದು ಸಿದ್ದರಾಮಯ್ಯನ ಹೆಸರು. ಸಿದ್ದರಾಮಯ್ಯನ ಹೆಸರನ್ನು ಬಳಕೆ ಮಾಡತಕ್ಕಂಥ ಯಾವುದೇ ನೈತಿಕತೆ ಬಿಜೆಪಿಗೆ ಇಲ್ಲ. ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಇವತ್ತು ಪತ್ರಿಕೆಯಲ್ಲಿ ಇಲ್ಲೇ ನೋಡಿದೆ, ಮಂಗಳೂರಿನಿಂದ ದಕ್ಷಿಣ ಕನ್ನಡದಿಂದ 5,000 ಮಂದಿ ಪಾದಯಾತ್ರೆಗೆ ಸೇರ್ಪಡೆ ಅಂತ ಹೇಳಿದ್ದಾರೆ. ನಾನು
ಬಿಜೆಪಿಯ ನಾಯಕರಿಗೆ ಹೇಳಿ ಬಯಸ್ತೇನೆ, ನೀವು ಪಾದಯಾತ್ರೆ ಮಾಡುವುದಲ್ಲ, ನಿಮ್ಮ ಪ್ರಾಯಶ್ಚಿತ ಮಾಡುವಂತದ್ದು. ನೀವು ಪಾದಯಾತ್ರೆ ಏನಾದ್ರು ಮಾಡಬೇಕಂತ ಇದ್ರೆ ಬೋವಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ನಿಮ್ಮ ಕಾಲದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಕಾಲದಲ್ಲಿ. ಬಡವರಿಗೆ ಇಟ್ಟಂತ ವೆಹಿಕಲ್ ತಗೊಳ್ಳಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಇಟ್ಟಂತ ದುಡ್ಡನ್ನು ಬೋವಿ ಅಂದ್ರೆ ಅಲೆಮಾರಿಗಳಾಗಿ ಸಮಾಜದಲ್ಲಿ ನಡೆದು ರಸ್ತೆ ಬದಿಗಳಲ್ಲಿ ಕೆಲಸ ಮಾಡಿ ಬಿಲ್ಡಿಂಗ್ ಕಟ್ಟಡ ಕಟ್ಟುವಂತ ಕೆಲಸ ಮಾಡುವಂತ ಬೋವಿ ಪರಿಶಿಷ್ಟ ಜಾತಿ ಜನಾಂಗದ ದುಡ್ಡನ್ನ 87 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರಿ ಅವರು. ಯು ಆರ್ ಮಿಸ್ಯೂಸಿಂಗ್ ಯುವರ್ ಪವರ್ ಮಿಸ್ಟರ್ ಗವರ್ನರ್ ಆರ್ ಆನರೇಬಲ್ ಗವರ್ನರ್. ಸಿದ್ದರಾಮಯ್ಯನವರ ಮೇಲೆ ನೋಟಿಸ್ ಅನ್ನು ಕೂಡಲೇ ವಿಡ್ರಾ ಮಾಡಬೇಕು. ಮತ್ತೆ ಈ ಕಾಲಾಳುಗಳು ಹೇಳಬೇಕು ಹೋಗಿ, ಇದು ದ್ವೇಷದ ರಾಜಕಾರಣಕ್ಕೆ ಇಲ್ಲಿ ನಮ್ಮ ಅವಕಾಶ ಇಲ್ಲ. ಇವತ್ತು ಎಲ್ಲ ಕಡೆ ಈ ರೀತಿ ಮಾಡ್ಕೊಂಡು ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಆಡಳಿತ ನಡೆಸೋದು? ಯಾರೋ ಮಾಡ್ತಾರೆ, ನೀವು ಯಾರನ್ನ ತೆಗಿಲಿಕ್ಕೆ ಹೋಗ್ತೀರಿ? ಯಾರೋ ಏನೋ ಕೆಲಸ ಮಾಡ್ತಾರೆ, ನೀವು ಪ್ರಜಾಪ್ರಭುತ್ವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ತನ್ನ ಹೆಂಡತಿ ಕೊಟ್ಟಂತ ಜಾಗವನ್ನು ಅಕ್ರಮವಾಗಿ ಮಾಡ್ತದೆ ಮೂಢ, ಮತ್ತು ಮೂಢ ತೀರ್ಮಾನ ತೆಗೆದುಕೊಳ್ತದೆ. ಆ ಜಾಗವನ್ನು ಅಕ್ರಮವಾಗಿ ತೆಗೆದುಕೊಂಡಿದೆ, ಹೌದು, ಅದಕ್ಕೆ ನಾವು ಇಷ್ಟು ಭಾಗವನ್ನು ಕೊಡ್ತೀವಿ ಅಂತ ಹೇಳಿ ಕೊಡ್ತಾರೆ. ಅದು ಬಿಜೆಪಿ ಆಡಳಿತದಲ್ಲಿ ಕೊಡ್ತಾರೆ. ಏನ್ ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಇದ್ರ ಅಧಿಕಾರವನ್ನ ಅಥವಾ ಬೇರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಯ್ತಾ? ಅದಕ್ಕೆ ಬಿಜೆಪಿಯವರು ಉತ್ತರ ಕೊಡಬೇಕು. ಈ ಜಾಗ ಸೈಟ್ ಯಾವುದೋ ಕೊಟ್ಟಿದ್ದಾರೆ ವಿಜಯನಗರ ಎಕ್ಸ್ಟೆನ್ಷನ್ ಅಲ್ಲಿ, ಅದು ಯಾವ ಪಕ್ಷದ ಆಡಳಿತ ಇರುವಾಗ ಮೂಡ ಕೊಟ್ಟದ್ದು ಅದನ್ನು ಜನರಿಗೆ ಹೇಳ್ಬೇಕು. ಬಿಜೆಪಿ ಮತ್ತೆ ಪಾದಯಾತ್ರೆ ಮಾಡಬೇಕು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು SIT ಅನ್ನ ರಚನೆ ಮಾಡಿ ಬ್ಯಾಂಕಿನ ಅಧಿಕಾರಿ ಸಹಿತ ಸುಮಾರು 14 ಜನರನ್ನ ಅರೆಸ್ಟ್ ಮಾಡಿ 95% ದುಡ್ಡನ್ನ ಅವರಿಂದ ವಸೂಲಿ ಮಾಡಿದ್ದು SITಗಳ, EDಯ, CBIಯ? ಇಟ್ ಹ್ಯಾಸ್ ಬಿನ್ ಡನ್ ಬೈ SIT. ಈ ರಾಜ್ಯದ ಪೊಲೀಸ್ ಮಾಡಿದ್ದಾರೆ. ಯಾರು ಅಕ್ರಮ ಮಾಡಿದ್ದಾರೋ ಅವರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿ ಆ ದುಡ್ಡು ಏನು ಯಾರ್ಯಾರಿಗೆ ಹಂಚಿದಾರೋ ಅದನ್ನು ವಸೂಲು ಮಾಡಿದ್ದಾರೆ. ಅದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ರೀ. ಇವರ ED ಅಲ್ಲ. ED ಅವರು ಮಾಡಿದೇನು? ಯಾರೆಲ್ಲ ಬಂಧಿತ ಅಧಿಕಾರಿ ಇದ್ದಾರೆ ಸರ್ಕಾರದ್ದು, ಅವರನ್ನ ಕರೆಸಿ ನೀನು CM ಹೆಸರು ಹೇಳಬೇಕು, ನೀನು DCM ಹೆಸರು ಹೇಳಬೇಕು, ನೀನು ಆ ಮಂತ್ರಿ ಹೆಸರು ಹೇಳಬೇಕು. ಇಲ್ಲದೇ ಇದ್ರೆ ವಾಟ್ ಡು ಯು ನೋ ವಾಟ್ ಈಸ್ ದ ಪವರ್ ಆಫ್ ED? ನಾನು ಪರ್ಮನೆಂಟ್ ಜೈಲಿಗೆ ಕಳಿಸ್ತೇವೆ, ನಿನಗೆ ಒಳಗೆ ಹಾಕ್ತೀವಿ, ನಿನ್ನ ಸರ್ವನಾಶ ಮಾಡ್ತೀವಿ ಅಂತ ED ಅಧಿಕಾರಿಗಳು ಬೆದರಿಕೆ ಹಾಕಿದ್ದು ಕರ್ನಾಟಕ ರಾಜ್ಯದ ಈ ದೇಶದ ಚರಿತ್ರೆಯಲ್ಲಿ ಪ್ರಥಮ. ED ಅಧಿಕಾರಿಗಳ ಮೇಲೆ ಕೇಸ್ ಆಗಿದೆ ಪೊಲೀಸ್ ಠಾಣೆಗಳಲ್ಲಿ. ನಮಗೆ ಬೆದರಿಸಿ ಇದೇ ರೀತಿ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳುವಂತ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಒಬ್ಬ ಅಧಿಕಾರಿ ಹೇಳ್ತಾನೆ. ಮತ್ತು ಆ ಅಧಿಕಾರಿ ಜಡ್ಜ್ ಮುಂದೆ ಹೋಗಿ ಸೆಕ್ಷನ್ 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಬರೀ FIR ಅಲ್ಲ, ನನಗೆ EDಯ ಅಧಿಕಾರಿಗಳು ಏನೋ ಮಿತ್ತಲ್ ಪಿತ್ತಲ್ ಪುತ್ತಲ್ ಅಂತ ಇದ್ದಾರೆ, ಅವರು ಡೆಲ್ಲಿಯಿಂದ ಬಂದವರು, ಮಿತ್ತಲ್ ಅಂತ ಅವನು ನನಗೆ ಬೆದರಿಕೆ ಹಾಕಿದ್ದಾನೆ, ಹೀಗೆ ಹೇಳಬೇಕು ನೀನು, ಇಲ್ಲಿದಿಂದ ಬಿಡೋದಿಲ್ಲ, 6 ವರ್ಷ ಜೈಲು, 7 ವರ್ಷ ಜೈಲು, ಮುಖ್ಯಮಂತ್ರಿ ಹೆಸರು ಹೇಳು, ಆ ಮಂತ್ರಿ ಹೆಸರು ಹೇಳು ಅಂತ ಹೇಳುವ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಬರ್ತದೆ ಅಂತ ಆದರೆ ಇವರು ಪ್ರಜಾಪ್ರಭುತ್ವ ರಕ್ಷಕರ ಭಕ್ಷಕರ? ಇವರಿಂದ ನಾವು ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಜನ ಚುನಾಯಿತ ಸರ್ಕಾರವನ್ನು ತಂದಿದ್ದಾರೆ, ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ನಡೀತದೆ. ಪಾದಯಾತ್ರೆ
ನಾನು ಹೇಳಿದಲ್ವಾ, ಸಾಧ್ಯ ಇದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಮನೆಗೆ ಮಾಡಿ, ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ 100 ಕೋಟಿ, ಅವರ ಮನೆಗೆ ಹೋಗಿ, ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಹೋಗಿ, ಟ್ಯಾಕ್ಟರ್ ಟರ್ಮಿನಲ್ ಅಲ್ಲಿ 47 ಕೋಟಿ ಅವ್ಯವಹಾರ ಆಗಿದೆ, ಅಲ್ಲಿ ಹೋಗಿ, ಸುಧಾಕರ್ ಇದ್ದಾನೆ 2,000 ಕೋಟಿ ಕೊರೋನಾದಲ್ಲಿ ಹೊಡೆದಿದ್ದಾನೆ, ಅಲ್ಲಿ ಹೋಗಿ, PWDಯಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ 40% ತಗೊಂಡು ಅಲ್ಲಿ ಲಂಚ ಹೊಡೆದಿದ್ದಾರೆ, ಕೇಸ್ ಆಗ್ತಾ ಇದೆ, ಬೊಮ್ಮಾಯಿ ಅವರ ಮನೆಗೆ ಹೋಗಿ, ಶೆಟ್ಟರ್ ಅವರ ಮನೆಗೆ ಹೋಗಿ, ಅವರ ಮನೆಗೆ ಹೋಗ್ರಿ. ನೀವು ಎಲ್ಲಿಯೋ ಒಂದು ಕಡೆ ಆತ್ಮವಂಚನೆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಪರವಾಗಿ ಒಂದು ಅಯೋಟ್ ಆಫ್ ಎವಿಡೆನ್ಸ್ ಯಾರು ತಿನ್ನದೂ ಇಲ್ಲ, ಅವರದಲ್ಲಿ ಭಾಗಿನೂ ಅಲ್ಲ. ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ಅವ್ಯವಹಾರ ಆಗಿದ್ದಾರೆ, ಕ್ರಮ ತಗೊಂಡಿದ್ದೇವೆ. ಇವರಾಗುವಾಗ ಆಗಿದ್ದನ್ನು ಕ್ರಮ ತಗೊಳ್ತಾ ಇಲ್ವಾ? ಒಳಗೆ ಹೋಗ್ತೀರಿ ಅಂತ ಬೆದರಿಕೆಯಿಂದ ಏನಾದರೂ ನಿಮ್ಮದಾಗಿ ನೀವು ಪ್ರಾರಂಭ ಮಾಡಿದ್ದಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ, ನೀವು ಹೋಗ್ಬೇಕು. ನಿಮ್ಮ ಮೇಲಿನ ಆರೋಪಗಳು ತನಿಖೆ ಆಗ್ತಾ ಇದೆ, ಅದು ಹಾಗೆ ಆಗ್ತದೆ. ಮತ್ತೆ ಇಡಿ, CBI, IT, ಗವರ್ನರ್ ಇಟ್ಕೊಂಡು ಬೆದರಿಕೆ ಮಾಡಿ ಏನಾದರೂ ಅಸ್ಥಿರ ಮಾಡ್ತೇವೆ, ಸರ್ಕಾರವನ್ನು ಬೀಳಿಸ್ತೇವೆ, ಮುಖ್ಯಮಂತ್ರಿ ಅವರ ವರ್ಚಸ್ಸಿಗೆ ಧಕ್ಕೆ ತರ್ತೇವೆ ಅಂತ ಏನಾದರೂ ಮಾಡಿದ್ರೆ ಅದನ್ನ ಅಷ್ಟೇ ಕಠಿಣವಾಗಿ ವಿ ವಿಲ್ ರಿಯಾಕ್ಟ್ ಆನ್ ಇಟ್. ಇದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇಲ್ಲ. ಗವರ್ನರ್ ಅಷ್ಟು ಇಮಿಡಿಯೇಟ್ ಅನ್ಕಂಡೀಷನಲಿ ವಿಡ್ರಾ ಇಸ್ ನೋಟಿಸ್. ಹಿ ಹ್ಯಾಸ್ ನೋ ರೈಟ್, ಕಾನ್ಸ್ಟಿಟ್ಯೂಷನ್ ಅವರಿಗೆ ಯಾವುದೇ ಹಕ್ಕಿಲ್ಲ. ವೆನ್ ದೇರ್ ಇಸ್ ನೋ ಎವಿಡೆನ್ಸ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್. ಮತ್ತೆ ಇಡಿ ಇವರಿಗೆಲ್ಲ ಇಮಿಡಿಯೇಟ್ ಹಿಂದಾಗಿ ತಗೊಳ್ಬೇಕು. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಯಾರ ಇಡಿ ಅಧಿಕಾರಿಗಳ ಮೇಲೆ FIR ರಿಜಿಸ್ಟರ್ ಆಗುತ್ತೆ, ಯಾಕೆ ಕೋರ್ಟಿಗೆ ಹೋಗಿ ಸ್ಟೇ ತರ್ತೀರಿ? ಇಷ್ಟು ನನ್ನ ಕಡೆ. ಅಯೋಟ್ ಆಫ್ ಎವಿಡೆನ್ಸ್ ಇಲ್ಲ. ಹೌದು, 2005ರಲ್ಲಿ 50 ಆಗಿದೆ ಪಾರ್ವತಿ. 2010ರಲ್ಲಿ ಅವರು ನೋಟಿಫಿಕೇಶನ್ ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಮೆನ್ಷನ್ ಇಲ್ಲ. ಎಸ್, he said 2013 ಅಲ್ಲಿ ನಾನು ಕಣ್ತಪ್ಪಿನಿಂದ ಬಿಟ್ಟಿದ್ದೇನೆ, ಬಟ್ ಐ ಸಬ್ಮಿಟೆಡ್ ಬಿಫೋರ್ ಲೋಕಾಯುಕ್ತ ವೆರಿ ನೆಕ್ಸ್ಟ್ ಡೇ. He said that. ಇಷ್ಟು ದೊಡ್ಡ ಪ್ರಾಪರ್ಟಿ ಕಣ್ತಪ್ಪಿದೆ. Yeah, see, it maybe happens, but he has immediately said, ಇಮಿಡಿಯೇಟ್ಲಿ ನನಗೆ 2013 ಅಫಿಡವಿಟ್ ಅಲ್ಲಿ ಬಿಟ್ಟು ಹೋಗಿತ್ತು, ಇಮಿಡಿಯೇಟ್ ಆಗಿ ಅವ್ರು ಲೋಕಾಯುಕ್ತ ಕೊಡುವಂತ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನು ಕೊಟ್ಟಿದ್ದೇನೆ. 1998ರಲ್ಲಿ ಡಿನೋಟಿಫೈ ಆದಾಗ ಬಕ್ಕೆ ಇರಲಿಲ್ಲ, ಯಾರು ಡಿನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಕೊಟ್ಟಿದ್ರು? See, now question is, you are asking a question about all the civil investigation. ನಾನು ಕೇಳೋದು, is there any involvement of the CM in that? ಬದುಕಿದ್ದು ಸತ್ತಿದ್ದಾರೆ, ಇನ್ವೆಸ್ಟಿಗೇಟ್ ಮಾಡಲಿ. ಮೂಡ has given land ಅಲ್ವಾ, ಮೂಡ has taken decision ಅಲ್ವಾ. 98ರಲ್ಲಿ ಇವರು ಡೆಪ್ಟಿ ಸಿಎಂ ಆಗಿದ್ರು. ಡೆಪ್ಟಿ CM ಅವರ ಇದ್ದಾಗ ಆಗ್ಲೇ ಇಲ್ಲ. ಇದು 98ರಲ್ಲಿ ಡಿನೋಟಿಫೈ ನೋ, ಆಗಿದೆ ಲ್ಯಾಂಡ್ ವಾರ್. ಆಗಿರ್ಬೋದು, ಬಟ್ ಯಾರು ಮಾಡಿದ್ದು? ಮೂಡ ಮಾಡಿರ್ತಕ್ಕಂಥದ್ದು. CM ಮಾಡುವಂಥದ್ದು, DCM ಮಾಡೋದಿಲ್ಲ. ಡಿನೋಟಿಫಿಕೇಶನ್ ಮಾಡ್ಲಿಕ್ಕಿದ್ರು ಕೂಡ ಇಟ್ಸ್ ನಾಟ್ ಬಿಟ್ ಡನ್. ವೈ ಸಿದ್ದರಾಮಯ್ಯರವರಿಗೆ ಕನೆಕ್ಷನ್ ಇದೆ ನಾನು ಕೇಳ್ತೀನಿ. ಲೀಗಲ್ ಆಗಿ ಮಾಡೋದು ಯಾರು ಆನ್ ರೆಕಾರ್ಡ್ ಮಾಡೋದಿಲ್ಲ ಅಲ್ಲ. ಅಲ್ಲಿ ಸಿ ಇಟ್ ಈಸ್ ಆಫ್ ದಿಸ್ ವೈಫ್. ಮೂಡ ಅವರು ಜಾಗ ಕೊಟ್ಟಿಗೆ ತೀರ್ಮಾನ ತೆಗೆದುಕೊಂಡಿದ್ದಾರೋ ಇಲ್ವೋ? ಈ ಭೂಮಿ ಅದು SC STಗೆ ಸೇರಿದ ಭೂಮಿ, ಅದು ಸುಳ್ಳು ತಾನೆ. ಒರಿಜಿನಲ್ ಪ್ರಾಪರ್ಟಿ ಓನರ್ ಎಸ್ಸಿ. ಬಟ್ ಇಟ್ ವಾಸ್ ಕಮ್ ಆನ್ ರೆಕಾರ್ಡ್. ಯಾವಾಗ ಬಂತು? ಆಕ್ಷನ್ ಅಲ್ಲಿ ಬಂತು. 1935 ಆಕ್ಷನ್ ಅಲ್ಲಿ ಬಂದಿದೆ ಆ ಭೂಮಿ, ನಾಟ್ ದಿ ಓನರ್. ಇಟ್ ಈಸ್ 1935 ದಿನಾಂಕ 31/10/1935 ಹಣ ಕಟ್ಟಿಸಿಕೊಂಡು ಹಕ್ಕಿನ ಪತ್ರ ಕೊಟ್ಟಿದ್ದಾರೆ. ರೂಪಾಯಿ 3 ಎಕರೆ 16 ಸೆಂಟ್ಸ್ ಎಕರೆ ಭೂಮಿ ಹರಾಜಾಗಿ ಸೇಲ್ ಈಸ್ ಕನ್ಫರ್ಮ್ಡ್ ಎಂದು ಕಡತದಲ್ಲಿ ದಾಖಲಿಸಿದ್ದಾರೆ. ವೆನ್ ಇಟ್ ಇಸ್ ಪರ್ಚೇಸ್ಡ್ ಪ್ರಾಪರ್ಟಿ, ಸೇಲ್ ಪರ್ಚೇಸ್ ಮಾಡಿ, ಇಟ್ ಇಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ, ದೆನ್ ದಟ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಗಿಫ್ಟೆಡ್.
ಹೌ ಎ ಗವರ್ನರ್ ಕ್ಯಾನ್ ಇಶ್ಯೂ ನೋಟಿಸ್? ಸಿಎಂ ಸಿದ್ದರಾಮಯ್ಯನಿಗೆ ಇಶ್ಯೂ ಮಾಡ್ಲಿಕ್ಕೆ ಬರುತ್ತೆ. ಇಫ್ ಎಟ್ ಆಲ್ ಇಶ್ಯೂ ನೋಟಿಸ್, ಅಕ್ರಮ ಮಾಡಿದ್ರೆ ಮೂಡಕ್ಕೂ ವಾಟ್ ವಾಸ್ ಸಿದ್ದರಾಮಯ್ಯ ರೆಸ್ಪಾನ್ಸಿಬಲ್? ಇಸ್ ಇಟ್ ನಾಟ್ ಮಿಸ್ಯೂಸಿಂಗ್ ದಿ ಪವರ್ ಈಗ ನೀವು ಬೈ ಗವರ್ನರ್? ಅಲ್ಲಲ್ಲ, ಈಗ ನೀವು ಹೇಳ್ತಾ ಇದ್ರಿ ಇಫ್ ಎಟ್ ಆಲ್ ಇಟ್ಸ್ ಎ ಡೀಲಿಂಗ್. ನೀವು ನಿಮ್ಗೆ ಮತ್ತು ನನಗೆ ಸಂಬಂಧ ಇದ್ರೆ ನಾನು ಶಶಿಧರ ಹೆಗಡೆಗೆ ನೋಟಿಸ್ ಕೊಟ್ರೆ ಇದ್ರಿ ಕಾನ್ಸ್ಟಿಟ್ಯೂಷನಲ್ ಪರ್ಸನ್. ಯಾವುದೇ ಎವಿಡೆನ್ಸ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸರಿ, ಈಗ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾ ಇದ್ರು, ಮಾಡ್ಕೊಳ್ಳಿ. ನೀವು ಯಾಕೆ ಸಭೆಗಳನ್ನ ಮಾಡ್ತಾ ಇದ್ದೀರಿ? ನಾವು ರಾಜಕೀಯ ಮಾಡ್ಬೇಕಲ್ಲ, ಅವ್ರು ಹೇಳಿದಕ್ಕೆ ಉತ್ತರ ಕೊಡ್ಬೇಕಲ್ಲ. ನೀವು ನಾಳೆ ಕೇಳ್ತೀರಲ್ವಾ? ಮಳೆ ಹಾನಿಯಾಗ ತುಂಬಾ ಇದಾಗ್ತಾ ಇದೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ದಟ್ ಈಸ್ ಸಿದ್ದರಾಮಯ್ಯ ಇಸ್ ನಾಟ್ ಸಿಟ್ಟಿಂಗ್. ಎಸ್ಟರ್ಡೇ ಈ ವಾಸ್ ಇನ್ ಇಲ್ಲಿ ಮಡಿಕೇರಿ, ಕೊಡಗುನಲ್ಲಿ ಇದ್ರು, ಮೈಸೂರಿನಲ್ಲಿ ಇದ್ರು, ಇವತ್ತು ಬೆಳಗಾಂ ಹೋಗ್ತಾ ಇದ್ದಾರೆ. ಆಲ್ ಮೈ ಮಿನಿಸ್ಟರ್ಸ್, ಎಸ್ಟರ್ಡೇ ಮೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ವಾಸ್ ಹಿಯರ್. ವಿ ಆರ್ ಟೇಕಿಂಗ್ ಕೇರ್ ಆಫ್. ಈಗ ನೋಡಿ, ಈಗ ಇಷ್ಟೆಲ್ಲ ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನೀವು ನಿಮ್ಮ ಬುಡಕ್ಕೆ ಬಂದಾಗ ಎಚ್ಚೆತ್ಕೊಂಡಿದ್ರಿ. ಇಷ್ಟೆಲ್ಲ ಆರೋಪ ನೀವು ಹೇಳ್ತೀರಿ, 2000 ಕೋಟಿ, 80 ಕೋಟಿ, 100 ಕೋಟಿ, ಆವಾಗ ನೀವು ಸುಮ್ಮನೆ ಇದ್ರ? ನಾವು ಮಾಡಿದ್ದೇವೆ. ಏನ್ ಸಿ, ಪಾದಯಾತ್ರೆ ಮಾಡುವಂತದ್ದು ರೂಲಿಂಗ್ ಪಾರ್ಟಿ ಕೆಲಸ ಅಲ್ಲ. ಅಪೋಸಿಷನ್ ಅಲ್ಲಿ ಇದ್ರಲ್ಲ ಆ ಟೈಮಲ್ಲಿ. ಅವಾಗ ಮಾಡಿದ್ದೇವೆ. ಆಗ ಮಾಡಿ ಅವ್ರು ಯಾವುದಕ್ಕೂ ಬೆಲೆದು ಕೊಡ್ತಾ ಇರ್ಲಿಲ್ಲ. PCM ಯಾರು ಮಾಡಿದ್ದು? ಈ ಕೊರೋನಾದಲ್ಲಿ ದುಡ್ಡಿಂದ ಬಗ್ಗೆ ಹೋರಾಟ ಯಾರು ಮಾಡಿದ್ದು? ಇದ್ದಿದ್ರೆ ಆಗ್ತಿತ್ತ? ಅವ್ರ ಪಕ್ಷದವರೇ ಹೇಳಿದ್ರು. ತನಿಖೆ ಎಲ್ಲಿ ತನಕ ತಲುಪಿದೆ? ಅದು SIT ಮಾಡಿದ್ದೇವೆ. ಅದೇ ಎಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ